ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈಕೋ ಮಾಮ್ ವ್ಲಾಗ್. ಏನಂದರೆ ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು ಕಾರಲ್ಲಿ. ನಮ್ಮ ಮಾಮ, ನಮ್ಮಮ್ಮ, ನಮ್ಮ ದೊಡ್ಡಪ್ಪ, ನಮ್ಮಮ್ಮ ಫ್ರೆಂಡು, ನಾನು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು. ಊರಿಗೆ ಹೋಗ್ಬೇಕಾದ್ರೆ ಹಾಗೆ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡಿಕೊಂಡು ನಿಂಬೆಹಣ್ಣು ಸ್ವಲ್ಪ 4 ಚಕ್ರಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಕೈಗೆ ಮುಕ್ಕೊಂಡು ದೇವ್ರು ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಹತ್ತಾಯಿದ್ದೀವಿ ಕಾರು. ನೋಡಿ ನಮ್ಮ ಮಾಮ. ಓಕೆ, ಲೆಟ್ಸ್ ಗೋ. ಅದೇನು ಕರ್ಪೂರ 6 ಗಂಟೆ ಗಾಡಿ ಎತ್ಬಾರ್ದಂತೆ. ಓಕೆ, ಗಣೇಶ ಒಳ್ಳೇದು ಮಾಡಪ್ಪ. ಮುಂದ್ರಕ್ಕಂಟಪ್ಪ పోప్పా చరు ముందరికి. ఇంకా కర్పూరం ఉందా? ಕೇಳಮ್ಮ ತುಳಸಿ ಅಂತ ಸಾಂಗ್ ಹಾಕಿದ್ರು ನಮ್ಮಮ್ಮ. ನೋಡಿ, ಲಗೇಜೆಲ್ಲ ಇಕ್ಕಿದ್ದೀವಿ ಇಲ್ಲಿ. ಡಿಕ್ಕಿ ಲಗೇಜು ಗೊತ್ತಲ್ಲ, ಯಾವಾಗಲೂ ಡಿಕ್ಕಿಯಲ್ಲಿ ಲಗೇಜೇ ಇಡಬೇಕು, ಬೇರೆ ಟ್ರಾಗಲ್ಲ. ನಾವು ಕೂತ್ಕೊಳ್ಬೇಕಾಗುತ್ತೆ ಡಿಕ್ಕಿಯಲ್ಲಿ, ಲಗೇಜೇ ಇಡಬೇಕು ಡಿಕ್ಕಿಯಲ್ಲಿ ಹೊಸ್ದಾಗಿ. ಸೊ ಅಲ್ಲಿಂದ ಹೊರಟು ಬಂದ್ವಿ. ಇವಾಗ ಕಾರ್ಗೆ ಪೆಟ್ರೋಲ್ ಹಾಕ್ಸ್ತಾಯಿದ್ದೀವಿ. ಪೆಟ್ರೋಲ್ ಬಂಕಲ್ಲಿದ್ದೀವಿ. ಎಷ್ಟೊಂದು ದಿವಸ ಆಗಿತ್ತು ಊರಿಗೆ ಹೋಗೋಕ್ಕೆ, ಅದಕ್ಕೆ ಊರು ಹೋಗ್ತಾಯಿದ್ದೀನಿ. ನಮ್ಮ ಊರು ನೋಡಬೇಕು. ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ನಾನು ಅದೇ ಪಾಸ್ಬುಕ್ ಅದೇನೋ ಕೆಲಸ ಇತ್ತು ಜಮೀನ್ದು, ಅದನ್ನು ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ನಮ್ಮ ದೊಡ್ಡಪ್ಪ ನಮ್ಮಮ್ಮ ಎಲ್ಲ ನಿಂತಿದ್ದಾರೆ ಕೆಲಸ ನೋಡಿ. ಮಾಮ ಹಿಂಗೆ ಫುಲ್ ಟ್ಯಾಂಕ್ ఉంది అని చెప్తున్నాడు పెట్రోలు. ಪೆಟ್ರೋಲೆಲ್ಲ ಹಾಕ್ಸಾಯ್ತು. ಇವಾಗ ಹೈವೇ ಸ್ಟಾರ್ಟ್ ಆಯಿತು. ಹೈವೇಲಿ ಹೋಗ್ತಾ ಇದ್ದೀವಿ. ನಮ್ಮ ಮಾಮಂಗೆ ಹೇಳ್ತಾಯಿದ್ದೀನಿ, ಮಾಮ ಸ್ಪೀಡಾಗಿ ಹೋಗ್ಬಿಡಂತ. ನಮ್ಮ ಮಾಮ 100ಅಲ್ಲೇ ಹೋಯ್ತವ್ರೆ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಮಗೂ ಒಂದು ಜೋಶ್ ಇರುತ್ತೆ 100ಅಲ್ಲಿ ಹೋದ್ರೆ ಮಸ್ತಾಗಿ. ಗಾಯ್ಸ್, ಕೆ ಆರ್ ಪುರಂ ಬಂದಿದ್ದೀವಿ. ಎರಡು ವಾರ ಆಮೇಲೆ ಸ್ವಲ್ಪ ಬಿಡುವೆಲ್ಲ ಇಚ್ಕೊತಾ ಇದ್ದೀವಿ. ಕೆ ಆರ್ ಪುರಮ್ ಕಮ್ಮಿ ರೇಟು. ಆಮೇಲೆ ಸೂಟ್ಸು ತೊಗೋಬೇಕಿನ್ನು ಓನು ತೊಗೊಂಡಿದ್ದೀವಿ. 2 ಮಾರು ತೊಗೊತಾ ಇದ್ದೀವಿ. ಕೆ ಆರ್ ಪುರಂ ನೋಡಿ ಗೈಸ್. ವ್ಯೂ ಏನೋ ಎಷ್ಟು ಗಂಟೆ ಹೇಳ್ರಿ? 7 ಗಂಟೆನೂ ಆಗಿಲ್ಲ ಇನ್ನು. ಮಸ್ತಾಗೈತೆ ಕ್ಲೌಡ್ಸ್ ಎಲ್ಲ. ಸೊ ಗಾಯ್ಸ್, ಇವಾಗ ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ದೀವಿ. ಇವಾಗ ಟೀ ಬಿಸ್ಕೆಟ್ ಕುಡ್ದಾಯಿತು. ಇವಾಗ ಹೊರಡಬೇಕು. ಅಲ್ಲಿ ಚೇಪೆಕಾಯಿ ತಿನ್ಕೊಂಬರ್ಬೇಕು. ಇಲ್ಲಿ ನಮ್ಮಮ್ಮ ಟೀ ಕುಡಿತಾವ್ರೆ. ಓಕೆ, ಕುಡಿ ಮಮ್ಮಿ, ಬರ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ ಚೇಪೆಕಾಯಿ ತೊಗೊಳಕ್ಕೆ. ನಾರ್ಮಲ್ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ಕೊಂಡು ಹೋದರೆ ಅದ್ರ ಮಜಾನೇ ಬೇರೆ ಚೇಪೆಕಾಯ್ದು. ಹೋದೆ ಆಂಟಿ ಹತ್ರ, ಚೇಪೆಕಾಯಿ ಎಷ್ಟು ಅಂದರೆ 220 kg ಅಂತಾರೆ. ಬಂದಿದ್ದೀವಿ. మసాలా దోశ. మసాలా దోశ ఉందా? 4 మసాలా 8 నైట్లో టెస్ట్ తింటాడు. మసాలా దోశ ఉంటుందా? మసాలా నార్మల్ మసాలానా? నీకు దోశనా ఉందా? అదే 4 మసాలా. ఒక ఇడ్లీ, ఒక ప్లేట్ ఇడ్లీ. ఇడ్లీ అడుగుతా ಒಂದೇ ಸರಿ ಹಾಕ್ತಾರಪ್ಪ ಎಲ್ಲರೂ. 4 ಮಸಾಲೆ ದೋಸೆ ಹೇಳಿದ್ದೀವಿ. 4 ಮಸಾಲೆ ದೋಸೆ ಕೊಡ್ತಾವ್ರೆ ಇಲ್ಲಿ. ನಾವು ಯಾವಾಗ ಬಂದ್ರೂ ಊರಿಗೆ ಮುಳ್ಬಾಗ್ಲಲ್ಲೇ ತಿನ್ನೋದು. ಮುಳ್ಬಾಗ್ಲು ಲೆಫ್ಟ್ ಸೈಡಲ್ಲಿ ವ್ಯಾನಲ್ಲಿ ಹಾಕ್ಕೊಂಡಿರ್ತಾರೆ. ವ್ಯಾನಲ್ಲೇ ಬರೀ ಇದು ನಾರ್ಮಲ್ ವ್ಯಾನ್ ಥರ ಅದು ವ್ಯಾನಲ್ಲಿ ಹಾಕ್ಕೊಂಡಿರ್ತಾರೆ. ಮಸ್ತಾಗಿರುತ್ತೆ ದೋಸೆ ಮಾತ್ರ. ಗರಿ ಗರಿಯಾಗಿರುತ್ತೆ, ಮಸ್ತಾಗಿರುತ್ತೆ.
ನಾನು ನೋಡಿ ಮಸಾಲೆ ದೋಸೆ ತಿಂತಾಯಿದ್ದೀನಿ ಮಸ್ತಾಗಿ. ಈಟಿಂಗ್ ಜೇಬಗಾಯ್ 1 kg 100 kgಗೆ 100 ಮೂರೇ ಬಂದಿರೋದು. ನೋಡಿದರೆ ನಮ್ಮ ಊರ ಹತ್ರ ಬಂದ್ವಿ. ಎಷ್ಟು ಟ್ಯಾಕ್ಟ್ರ್ ನಿಂತೈತೆ. ಇಲ್ಲಿ ಮುಂದೆ ಮ್ಯಾಂಗೋ ಫ್ಯಾಕ್ಟ್ರಿ ಐತೆ, ಅಂದರೆ ಮ್ಯಾಂಗೋ ಜ್ಯೂಸ್ ಮಾಡ್ತಾರಲ್ಲ ಅದು. ಇದು ಮಾವಿನ ಹಣ್ಣು ಎಲ್ಲ ಬರೀ 3 ರೂಪಾಯಿ 4 ರೂಪಾಯಿಗೆ ತೊಗೊತಾರಂತೆ ಈ ಟ್ಯಾಕ್ಟ್ರು. ಒಂದೊಂದು ಕೆ ಜಿ 3 ರೂಪಾಯಿ 4 ರೂಪಾಯಿ ಅಂತ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಇಲ್ಲಿ ನಿಲ್ಸ್ಕೊಂಡು. ಪಾಪ ಅಲ್ವಾ, ಕಷ್ಟ ತುಂಬ. ಫೈನಲಿ ನಮ್ಮೂರಿಗೆ ಬಂದ್ವಿ. ಇದು ನಮ್ಮೂರು. ಆ ಕಡೆನೂ ನಮ್ಮನೆ, ಈ ಕಡೆ ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ. ಅದಕ್ಕೆ ಒಂದು ಚಿಕ್ಕ ಹಾಲು, ಒಂದು ಅಡುಗೆ ಮನೆ, ಒಂದು ರೂಮ್ ಥರ ಮಾಡೋರು ಚಿಕ್ಕದಾಗಿ. ಅಡುಗೆ ಮಾಡ್ತಾರೆ ನಮ್ಮ ಅಜ್ಜಿ. ಇದು ನಮ್ಮೂರು, ಚಿಕ್ಕೂರು. ನಮ್ಮ ಫ್ಯಾಮಿಲಿ, ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿ ಅವರೆಲ್ಲ ಇರ್ತೀವಿ. ನೋಡಿ ನಮ್ಮೂರು ಮಸ್ತಾಗೈತಲ್ಲ ವ್ಯೂವು. ಏನಿಲ್ಲ, ಬೆಳಗ್ಗೆ ಎದ್ದು ಬಂದರೆ ಮಸ್ತಾಗಿರುತ್ತೆ ಅಂದ್ಕೊಳ್ಳಿ. ಬಂದಿದ್ದೀವಿ, ಸೈಕಾಗೈತೆ. ಈಗ ಇಲ್ಲಿ ಮುಂದೆ ಇದು ಮಾಡ್ಸವ್ರೆ, ಅದೇನೋ ಟ್ಯಾಕ್ಟ್ರಲ್ಲಿ ಇದು ಮಾಡ್ತಾರಲ್ಲ ಅದೇನೋ ಕಳೆಕಾಯಿ ಬೀಜನೋ ಮೆಣಸಿನ್ಕಾಯಿ ಬೀಜನೋ ಏನೋ ಹಾಕವ್ರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೀರೆಲ್ಲ ಹೊಡೆದು ಕ್ಲೀನಾಗಿ ಎಲ್ಲ ಮಾಡಬೇಕು. ಮಸ್ತಾಗೈತೆ ಅಂದ್ಕೊಳ್ಳಿ. ಈ ಕಡೆ ಒಂದು ಹುಣ್ಸೆಹಣ್ಣು ಮರ ಆಯ್ತಲ್ಲ, ಆ ಹುಣ್ಸೆಹಣ್ಣು ಮರದ ಚಿಕ್ಕ ವಯಸ್ಸಲ್ಲಿ ಅದೇ ಸೀರೆ ಹತ್ರ ಬರುತ್ತಲ್ಲ, ಅದನ್ನು ಹಾಕೊಂಡು ಜೋಜಾಲಲ್ಲಿ ಆಡ್ತಾಯಿದ್ವಿ. ಅದೆಲ್ಲ ಒಂದು ನೆನಪು ಚಿಕ್ಕ ವಯಸ್ಸಲ್ಲಿ. ಮಸ್ತಾಗಿತ್ತು, ಏನೋ ಒಂಥರ ಚಿಕ್ಕ ವಯಸ್ಸಲ್ಲಿ. ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ, ಯಾರು ಊರಿಗೆ ಬರೋಲ್ಲ. ಎಲ್ಲ ಚಿಕ್ಕವರಿದ್ದಾಗ ಎಲ್ಲರೂ ಊರಿಗೆ ಬರೋರು, ಎಲ್ಲರೂ ಎಂಜಾಯ್ ಮಾಡೋರು. ಇವಾಗ ಯಾರೂ ಬರೋಲ್ಲ. ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಮಸ್ತಾಗೈತೆ ನೋಡಿ ನಮ್ಮ ದೊಡ್ಡಪ್ಪ ಅವ್ರ ಮನೆ. ನೋಡಿ ನಮ್ಮ ಅಪ್ಪ ಹಾಕಿರೋ ಗಿಡ, ಮಾವಿನಕಾಯಿ ಗಿಡ ಮಸ್ತಾಗಿದೆ. ನಮ್ಮಪ್ಪ ಬೆಂಗಳೂರಿಂದ ತೊಗೊಬಂದು ಇಲ್ಲ ನೆಟ್ಟವ್ರೆ, ಅದು ಬಂದೈತೆ ಮಸ್ತಾಗಿ. ಇವಾಗ ಅಲ್ಲಿರೋ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ವಿ. ಇವಾಗ ಇನ್ನೊಂದು ಗಿಡ ಮಾವಿನಕಾಯಿ ಮರ ಆಯಿತು, ಅದರಲ್ಲೆಲ್ಲ ಮಾವಿನಕಾಯಿ ಕಿತ್ಕೊತಾ ಇದೀವಿ ಮಸ್ತಾಗಿ. ನೋಡಿ ಎಷ್ಟು ಅದೇ ದೋಟಿ ಬರೋದಲ್ಲ, ಅದರಲ್ಲಿ ಕಿತ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ವಿ ಬೆಂಗಳೂರಿಗೆ. ಅಲ್ಲಿ ಊರಿಂದ ಹೊರಟ್ವಿ. ಇವಾಗ ಹೆರಿಟೇಜಿಗೆ ಬಂದಿದ್ದೀವಿ. ಬಾದಾಮ್ ಹಾಲು ಮತ್ತು ಹೆರಿಟೇಜ್ ಸ್ವೀಟು ನಾವು ಬಂದಾಗೆಲ್ಲ ತೊಗೊಂಡು ಹೋಗ್ತೀವಿ, ಸ್ವೀಟು ಮತ್ತು ಹೆರಿಟೇಜು. ಇದು ನೋಡಿ, ಇದು ಚಿತ್ತೂರ್ಕಿನ್ನ ಚೂರು ಮುಂದೆ ಚಿತ್ತೂರ್ಕಿನ್ನ ಚೂರು ಮುಂದೆ ಹೆರಿಟೇಜ್ ಅಂತ ಫೇಮಸ್ಸು ಸ್ವೀಟು, ಅವೆಲ್ಲ ಮಸ್ತಾಗಿದೆ. ಇನ್ನೇನು ಹೊಸಕೋಟೆ ಹತ್ತತ್ರ ಬಂದಿದ್ದೀವಿ. ಇನ್ನೊಂದು ಆವಾಗಲೇ 10-10:30 ಆಗ್ಬಿಟ್ಟೈತೆ. ಒಂದು 12 ಗಂಟೆಗೆ ಮನೆಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.